ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಆಲಮದ್ದಿನ ಗಿಡ ನೋಡಿ. ಆಲಮದ್ದಿನ ಗಿಡ ನೋಡಿ, ಗಿಡ ಎಲ್ಲ ಅದೇ ಕಾಣಿಸ್ತಾ ಇದಲ್ಲ. ಆಲಮದ್ದಿನ ಗಿಡ ಇದ್ರ ಎಲೆಗಳು ಕಿತ್ತರೆ ಹಾಲು ಬರ್ತದೆ ನೋಡಿ. ಎಲೆಗಳು ಕಿತ್ತರೆ ಹಾಲು ಬರ್ತವೆ. ಆಲಮದ್ದಿನ ಗಿಡ ಎಲೆಗಳು ಸ್ವಲ್ಪ ಕಿತ್ಕೊಳ್ಳೋಣ ಇದನ್ನು ನೋಡಿ. ಎಲೆಗಳು ಆಲಮದ್ದಿನ ಗಿಡ ಇದು ಏನು ಕಾತದೆ ಅಂದರೆ ಫ್ರೆಂಡ್ಸ್, ಬನ್ನಿ ನೋಡಿದ್ರಲ್ಲ ಗಿಡ. ಆಲಮದ್ದಿನ ಗಿಡ ರೆಮಿಡಿ ಹೆಣ್ಮಕ್ಳಿಗೆ ಒಳ್ಳೆ ಇದು ಸಿಗ್ತೈತೆ ಇದರಲ್ಲಿ ರಿಸಲ್ಟು. ಹೆಣ್ಮಕ್ಳು ಯಾರಾದ್ರೂ ಪಾಪ ಅವರು ಈ ಹೆಣ್ಮಕ್ಳು ಡೇಟಿನ ದಿನಗಳಲ್ಲಿ ಹೊಟ್ಟೆ ನೋವು ಬರೋದು, ಭಯಂಕರವಾಗಿ ಹೊಟ್ಟೆ ನೋವು ಬರೋದು, ಅದರಲ್ಲಿ ಅವರು ಹೆಣ್ಮಕ್ಳು ಪಾಪ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಅವ್ರ ಕಷ್ಟ ಅವ್ರಿಗೆ ಅರ್ಥ ಆಗ್ತದೆ. ಆಮೇಲೆ ಇದರಲ್ಲಿ ಯಾವ ಥರ ಮದ್ದು ಮಾಡ್ಕೊಬೇಕಂದ್ರೆ ನಾನು ಹೇಳ್ಕೊಡ್ತೀನಿ. ಈ ಸೊಪ್ಪನ್ನು ಕಿತ್ಕೊಂಡು ಹಸು ತುಪ್ಪದಲ್ಲಿ ನೋಡಿ, ಈ ಸೊಪ್ಪು ತೋರಿಸ್ತಾ ಇದ್ದೀನಿ. ಹಸು ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು. ಹಸು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಮಕ್ಕಳು ಗರ್ಭಕೋಶದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ, ಏನೇ ಸಮಸ್ಯೆ ಇದ್ರೂ ಇದು ಕೆಲಸ ಮಾಡ್ತದೆ. ಈ ಸೊಪ್ಪನ್ನ ನೀವು ಫ್ರೈ ಮಾಡಿಕೊಂಡು ಬೆಳಿಗ್ಗೆ ಡೇಟ್ಗಳು ದಿನದಲ್ಲಿ ನೀವು ಅದನ್ನು ಹೊಟ್ಟೆಗೆ ತಗೊಂಡ್ರೆ ಚಿಕ್ಕದಾಗಿ ಉಂಡೆಗಳು ಮಾಡಬೇಕು. ಆ ಸೈಜು ಉಂಡೆಗಳು ಮಾಡಿಕೊಂಡು ಚಿಕ್ಕದಾಗಿ ನೋಡಿ, ಈ ಸೊಪ್ಪನ್ನ ತುಪ್ಪದಲ್ಲಿ ನಾಟಿ ಹಸು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ನೀವೇನು ಮಾಡಬೇಕಂದ್ರೆ ಚಿಕ್ಕದಾಗಿ ಉಂಡೆಗಳು ಮಾಡಿಕೊಂಡು ಅದನ್ನು ಈ ಡೇಟಿನ ದಿನಗಳಲ್ಲಿ ನೀವು ಅದನ್ನು ಬೆಳಗ್ಗೆ ನೀವು ತಿಂದರೆ ಏನಾಗ್ತದೆ ಅಂದರೆ, ನಿಮ್ಮ ಗರ್ಭಕೋಶ ಏನಾದರೂ ಪ್ರಾಬ್ಲಮ್ ಇದ್ದರೆ, ನಿಮ್ಮ ಮಕ್ಕಳೇ ಆಗಿಲ್ಲ ಅನ್ನೋ ಸಂದರ್ಭ ಬಂದಾಗ ಇದು ಉಪಯೋಗ ಆಗ್ತದೆ. ಇದನ್ನು ತೆಲುಗಲ್ಲಿ ಬಂದು ತಿಪ್ಪತೀಗ ಅಂತ ಕರೀತಾರೆ. ಇದನ್ನು ತಿಪ್ಪತೀಗ, ಆಲಮದ್ದಿನ ಗಿಡ ಇದು ತಿಪ್ಪತೀಗ ಅಂತ ಕರೀತಾರೆ ತೆಲುಗಲ್ಲಿ. ಬೇರೆ ಭಾಷೆಯಲ್ಲಿ ಏನು ಕರೀತಾರೋ ನನಗೆ ಗೊತ್ತಿಲ್ಲ. ಆದರೆ ಇದು ಅಷ್ಟೊಂದು ಕೆಲಸ ಮಾಡ್ತೈತೆ. ಮುಟ್ಟಿನ ದಿನಗಳಲ್ಲಿ ಇದನ್ನು ಯೂಸ್ ಮಾಡಬೇಕು. ಆವತ್ತೇ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ಇದು ಇಷ್ಟು ಮುಕ್ತಾಯ ಮಾಡ್ಕೊಳ್ಳಿ ಸಾಕು. ಇನ್ನು ಯಾರೆಲ್ಲ ಹೆಣ್ಮಕ್ಳು ಭಯಂಕರವಾದ ಡೇಟಿನ ದಿನಗಳಲ್ಲಿ ನೋವು ತಿನ್ನೋ ಅಂಥವ್ರೇನಾರ ಇದ್ದರೆ ನೋಡಿ, ಇಲ್ಲೊಂದು ನಮ್ಮ ತಂಗಾಡಿ ಗಿಡ, ಈ ತಂಗಾಡಿ ಗಿಡದ ರೆಮಿಡಿನ ನಾನು ಫಸ್ಟೇ ಕೊಟ್ಟಿದ್ದೆ ನೋಡಿ. ಮಳೆ ಬಿದ್ದೈತೆ. ಈ ತಂಗಾಡಿ ಗಿಡದ ಬಬ್ಡಿ ನೋಡಿ, ಇಲ್ಲೈತೆ ಬಬ್ಡಿ. ಈ ತಂಗಾಡಿ ಗಿಡದ ಬಬ್ಡಿನ ನೀವು ಕಲೆಕ್ಟ್ ಮಾಡಿಕೊಂಡು ಜೇನುತುಪ್ಪದಲ್ಲಿ ಬಬ್ಡಿನ ಚೆಂದ ಕುಟ್ಟಿ ಪೌಡ್ರ್ ಮಾಡ್ಕೊಬೇಕು. ತಂಗಾಡಿ ಗಿಡದ ನೋಡಿ, ತಂಗಾಡಿ ಗಿಡ ತೋರಿಸ್ತಾ ಇದ್ದೀನಿ. ಕಾಯಿಗಳೆಲ್ಲ ಐತೆ ನೋಡಿ, ಇಲ್ಲಿ ಕಾಯಿಗಳು. ಅದೇ ಡೇಟು ಟೈಮ್ನಲ್ಲಿ ಏನು ಮಾಡಬೇಕಂದ್ರೆ, ಭಯಂಕರವಾದ ಹೊಟ್ಟೆ ನೋವು ಬರ್ತದೆ ಹೆಣ್ಮಕ್ಳಿಗೆ. ಪಾಪ ಅವರು ಯಾರಿಗೆ ಹೇಳ್ಕೊಳಕ್ಕಾಗಲ್ಲ ನೋಡಿ. ನೀವು ಮಾಡಿಕೊಂಡು ರಿಸಲ್ಟ್ ಬರೆದಿದ ಮೇಲೆ ನನ್ನನ್ನು ಭೇಟಿ ಮಾಡಿ, ನಾನು ಮಾಡಿಕೊಡ್ತೀನಿ. ಓಕೆನಾ? ನೀವೇನಪ್ಪ ಮಾಡಬೇಕು, ಅದನ್ನು ಚೆಂದಾಗಿ
ಕುಟ್ಟಿ ಪೌಡ್ರ್ ಮಾಡ್ಕೊಬೇಕು. ಬಿಸಿಲಿಗೆ ಚೆಂದಾಗಿ, ಬಿಸಿಲಲ್ಲಿ ಏನು ಒಣಗಾಕ್ಸೋದು ಬೇಡ, ನೆರಳಲ್ಲಿ ಒಣಗಾಕ್ಸಿ ಕ್ಲೀನಾಗಿ ಕುಟ್ಟಿ ಪೌಡ್ರ್ ಮಾಡಿಕೊಂಡು ಒಂದು ಡಬ್ಬನಲ್ಲಿ ಕಲೆಕ್ಟ್ ಮಾಡಿಕೊಂಡು ಡೇಟಿನ ದಿನಗಳಲ್ಲಿ ನೀವೇನು ಮಾಡಬೇಕಂದ್ರೆ ಅದನ್ನು ಸ್ವಲ್ಪ ಉಂಡೆ ಥರ ಮಾಡಿ ಜೇನುತುಪ್ಪ ಸ್ವಲ್ಪ ಹಾಕ್ಕೊಬೇಕು. ಜೇನುತುಪ್ಪ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ಆ ಡೇಟಿನ ಟೈಮ್ನಲ್ಲಿ ನೀವು ಅದನ್ನು ಒಂದೊಂದು ಉಂಡೆನ ಆ 5 ದಿನಗಳೂ ಒಂದೊಂದು ಉಂಡೆನ ತಿನ್ಕೊಂಡು ಬಂದರೆ ನೆಕ್ಸ್ಟು ನೀವು ಡೇಟ್ ಆಗೋ ಮೂಮೆಂಟ್ ಬಂದಾಗ ನಿಮ್ಗೆ ಯಾವ ಸಮಸ್ಯೆನೂ ಇರೋಲ್ಲ. ಇದನ್ನು ಮಾಡಿಕೊಂಡು ನೀವು ನೋಡಿ, ಹೆಣ್ಮಕ್ಳಿಗೆ ನಾನು ನಿಜವಾಗ್ಲೂ ಅದು ಇನ್ನೂ ಐತೆ, ತೋರಿಸ್ತೀನಿ ನಿಮ್ಗೆ. ನೀವಾಗ ಮಾಡ್ಕೊಳ್ಳಿ. ನಾನು ಅದನ್ನು ಆಲ್ರೆಡಿ ಕೊಟ್ಟಿದ್ದೀನಿ, ಬೇಕಾದಂಗೆ ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆ. ಗರ್ಭಕೋಶ ಏನಾರ ವೈಟ್ ಬೀಡಿಂಗ್ ಇರೋರು ಅವರು ಪರವಾಗಿಲ್ಲ, ಆದರೂ ಅಲ್ಲೂ ಅಷ್ಟೇ ನೋಡಿ ಗಿಡ ಅದರಲ್ಲಿ ನಾನು ಬೇಕಾದಂಗೆ ಮಾಡಿಕೊಟ್ಟಿದ್ದೀನಿ. ಮಾಡಿಕೊಟ್ಟು ಅದು ರಿಸಲ್ಟ್ ಬಂದಿರೋದ್ರಿಗೆ ನಾನು ಅದನ್ನು ಹೇಳ್ತಾಯಿದ್ದೀನಿ. ನೋಡಿ, ತಂಗಾಡಿ ಗಿಡ ಅಂದರೆ ಅಷ್ಟು ಸುಲಭ ಅಲ್ಲ. ನೋಡಿ ಈ ಥರ ಬಬ್ಡಿ, ನೋಡಿ ಈ ಥರ ಬಬ್ಡಿ ಇರ್ತದಲ್ಲ, ಈ ಥರ ಬಬ್ಡಿನ ನೀವು ಕಲೆಕ್ಟ್ ಮಾಡ್ಕೊಬೇಕು. ಆ ಥರ ಬಬ್ಡಿನ ಕಲೆಕ್ಟ್ ಮಾಡಿಕೊಂಡು ತಂಗಾಡಿ ಗಿಡದ ಸೂರ್ಣನ ನೀವು ಜೇನುತುಪ್ಪದಲ್ಲಿ ಹಾಕ್ಕೊಂಡು ಬೆರೆಸ್ಕೊಂಡು ಕುಡಿದ್ರೆ ನೀವು ಡೇಟ್ ಆಗಲಿ, ವೈಟ್ ಬೀಡಿಂಗ್ ಆಗಲಿ, ರೆಡ್ ಬೀಡಿಂಗ್ ಆಗಲಿ ಫುಲ್ ಕಂಟ್ರೋಲ್ ಬರ್ತದೆ. ಆಯಿತಾ? ನೀವು ಇದನ್ನು ಮಾಡ್ಕೊಂಡು ನೋಡಿ. ನಮ್ಮ ಹೆಣ್ಮಕ್ಳು ಚೆಂದಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಇವತ್ತು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ನಿಮಗೋಸ್ಕರ ನನ್ನ ಮಳೆಯಲ್ಲಿ ಬಿದ್ದು ಎದ್ದು ಕಾಡಲ್ಲೆಲ್ಲ ಬಂದು ರೆಮಿಡಿ ಮಾಡಿದ್ದೀನಿ. ಆಲಮದ್ದಿನ ಗಿಡ ನಿಜವಾಗ್ಲೂ ಅದು ಇನ್ನೂ ಜಾಸ್ತಿ ಅದ್ರ ಬಗ್ಗೆ ನೋಡಿ. ಈ ತಂಗಾಡಿ ಗಿಡದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಟೈಮ್ ಹೇಳ್ಕೊತದೆ. ಅದು ಟೈಮೇ ಸಾಕಾಗಲ್ಲ. ಅದನ್ನು ಎಷ್ಟೊತ್ತು ಮಾತಾಡಿದ್ರು ಕೂಡ ಅದರಲ್ಲಿ ನಾವು ಹೇಳೋಕ್ಕಾಗಲ್ಲ. ಅಷ್ಟೊಂದು ಐತೆ, ರಾತ್ರಿ ಎಲ್ಲ ಹೇಳ್ಬೇಕಾಗ್ತದೆ. ಅಷ್ಟೊಂದು ಗುಣಗಳೈತೆ ಈ ತಂಗಾಡಿ ಗಿಡದಲ್ಲಿ ಅಷ್ಟೊಂದು ಇದೈತೆ. ನೀವು ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಮಾಡ್ಕೊಳಕ್ಕಾಗಿಲ್ಲ ಅನ್ನೋ ಪಕ್ಷಿಗೆ ನಾನು ಆಲ್ರೆಡಿ ಮಾಡಿಕೊಟ್ಟಿದ್ದೀನಿ ಜನಗಳಿಗೆ. ನಿಮ್ಮ ಕೈಯಲ್ಲಿ ಮಾಡ್ಕೊಳಕ್ಕೆ ಹಾಕಿಲ್ಲ ಅನ್ನೋ ಪ್ರಶ್ನೆ ನಾನು ಚಿಕ್ಕಗ್ಳೂರಲ್ಲಿರ್ತೀನಿ. ನಮ್ಮನ್ನು ಬೇಟೆ ಮಾಡಿಕೊಟ್ರೆ ನಾನು ಅದನ್ನು ನಿಮಗೆ ಮಾಡಿ ಕೊಡ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಮಳೆ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ನೆಂದೋಗಿದ್ದೀನಿ. ಮಳೆಯಲ್ಲಿ ನೆಂದು ಬಂದು ಈ ಕಡೆ ಬಂದು ಓಡಾಡಿಕೊಂಡು ಇದ್ದೀನಿ. ನೋಡಿ, ಇನ್ನು ಗಾಡಿ ಮೇಲೆ ಕೂಡ ತ್ಯಾಮ ಕೂಡ ಆರಿಲ್ಲ, ಹಂಗೆ ಐತೆ. ಫ್ರೆಂಡ್ಸ್, ಇನ್ನು ನಮ್ಮ ಚಾನಲ್ಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಯಾರ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ಬಾಯ್.